ಈ ಮರವನ್ನು ನೀವು ಇದೇ ಮೊದಲು ಬಾರಿಗೆ ನೋಡ್ತಿದ್ರು ಕೂಡ ತಕ್ಷಣ ನಿಮ್ಮ ಗಮನವನ್ನು ಸೆಳೀತದೆ. ಯಾಕೆಂದರೆ ಆ ಮರದಲ್ಲಿ ಜೋತು ಬಿದ್ದಿರುವಂತಹ ಆ ದೊಡ್ಡ ಗಾತ್ರದ ಕಾಯಿ ಅದಕ್ಕೆ ಕಾರಣ. ಈ ಮರ ಮೂಲತಃ ಆಫ್ರಿಕಾ ದೇಶಕ್ಕೆ ಸ್ಥಳೀಯವಾಗಿದ್ದು ಇದು ಭಾರತಕ್ಕೂ ಕೂಡ ವಲಸೆ ಬಂದಿದೆ. ಇದು ಭಾರತದ ಕೆಲವೊಂದು ಉದ್ಯಾನವನಗಳಲ್ಲಿ, ರಸ್ತೆ ಬದಿಗಳಲ್ಲಿ ಕಂಡುಬರ್ತದೆ. ಈ ಮರದ ಕಾಯಿ ತನ್ನ ಗಾತ್ರದಿಂದಲೇ ನಮ್ಮ ಗಮನವನ್ನು ಸೆಳೆದರೆ ಇದರ ಹೂವು ತನ್ನ ಸೌಂದರ್ಯದಿಂದಾಗಿಯೇ ನಮ್ಮನ್ನು ಆಕರ್ಷಿಸುತ್ತದೆ. ಹೌದು, ನೀವಿಲ್ಲಿ ನೋಡುತ್ತಿರುವ ಈ ಗಿಡದ ಹೂಗಳು ತುಂಬ ಸುಂದರ. ಹೀಗಾಗಿ ಈ ವೃಕ್ಷಗಳನ್ನು ಅಲಂಕಾರಿಕ ಮರಗಳನ್ನಾಗಿ ಉದ್ಯಾನವನಗಳಲ್ಲಿ ಬೆಳೆಸುತ್ತಾರೆ. ಗಂಟೆ ಆಕಾರದ 10 ಸೆಂಟಿಮೀಟರ್ ಅಗಲವಾದ ಈ ದೊಡ್ಡ ಹೂಗಳು ಹಗಲು ಹೊತ್ತಿನಲ್ಲಿ ಹಕ್ಕಿಗಳು, ಕೀಟಗಳು ಮತ್ತು ಅಳಿಲುಗಳನ್ನು ಆಕರ್ಷಿಸುತ್ತವೆ. ರಾತ್ರಿ ಈ ಹೂಗಳು ದಟ್ಟವಾದ ವಾಸನೆಯನ್ನು ಹರಡಿ ಬಾವಲಿಗಳನ್ನು ತಮ್ಮತ್ತ ಸೆಳೆಯುತ್ತವೆ. ಆಫ್ರಿಕಾ ದೇಶಕ್ಕೆ ಸ್ಥಳೀಯವಾದ ಈ ಮರದ ಅಲ್ಲಿಯ ಹೆಸರೇನಪ್ಪ ಅಂದರೆ ಕಿಗೇಲಿಯಾ ಪಿನ್ನಟಾ ಅಂತ ಹೇಳಿ. ಸಸ್ಯಶಾಸ್ತ್ರದ ಪ್ರಕಾರ ಬಿಗ್ನೋನಿಯೇಸಿ ಕುಟುಂಬಕ್ಕೆ ಸೇರಿದ ಈ ಮರದ ವೈಜ್ಞಾನಿಕ ಹೆಸರು ಕಿಗೇಲಿಯಾ ಆಫ್ರಿಕಾನಾ ಅಂತ. ಇಂಗ್ಲೀಷ್ನಲ್ಲಿ ಈ ಮರವನ್ನು ಸಾಸೇಜ್ ಟ್ರೀ ಅಂತ ಕರೀತಾರೆ. ಸಾಸೇಜ್ ಅಂದರೆ ಕತ್ತರಿಸಿ ನೇತು ಹಾಕಿದ ಪ್ರಾಣಿಗಳ ಮಾಂಸ ಅಂತ ಅರ್ಥ. ಈ ಗಿಡದ ಕಾಯಿಗಳು ಮಾಂಸದ ಅಂಗಡಿಯಲ್ಲಿ ನೇತು ಹಾಕಿದ ಮಾಂಸದ ಥರ ಕಂಡಿರಬೇಕು. ಅದಕ್ಕೆ ಆಂಗ್ಲರು ಈ ಹೆಸರಿನಿಂದ ಕರೆದಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಇದೆ, ಅದು ಎಲಿಫಂಟಾ ಕುಕಂಬರ್ ಅಂತ. ಅಂದರೆ ಕನ್ನಡದಲ್ಲಿ ಇದನ್ನು ಆನೆ ಸೌತೆಕಾಯಿ ಅಂತ ಕರೀತಾರೆ. ಹಾಗೆ ಮರ ಸೌತೆಕಾಯಿ ಅಂತಲೂ ಕೂಡ ಕರೀತಾರೆ. ಇನ್ನು ಕೆಲವರು ಇದರ ಕಾಯಿಯ ಗಾತ್ರವನ್ನು ನೋಡಿ ಏನೋ ಆನೆ ತೊಳ್ಡಿನಕಾಯಿ ಅಂತಲೂ ಕೂಡ ಕರೀತಾರೆ. ಈ ಮಧ್ಯೆ ಕೆಲವು ಭಾಗಗಳಲ್ಲಿರುವಂತಹ ಆನೆಗಳು ಇದರ ಕಾಯಿಯನ್ನು ತಿಂತವೆ ಅಂತಲೂ ಕೂಡ ಹೇಳ್ತಾರೆ. ಅದೇ ರೀತಿ ಮಂಗಗಳು, ಜಿರಾಫೆಗಳು, ಹೆಗ್ಗಣಗಳು ಅಲ್ಲದೆ ಇನ್ನೂ ಕೆಲವು ಪ್ರಾಣಿಗಳು ಈ ಗಿಡದ ಹಣ್ಣನ್ನು ಸೇವಿಸ್ತವೆ ಅಂತಲೂ ಕೂಡ ಹೇಳ್ತಾರೆ. ಬೂದು ಬಣ್ಣದ ಕೆಲವು ಗಿಳಿಗಳು ಕೂಡ ಈ ಹಣ್ಣನ್ನು ತಿಂತವೆ ಅಂತೇಳಿ ಮಾಹಿತಿ ಇದೆ. ಕಟ್ಟಿಗೆ ಅಥವಾ ಬೂದು ಬಣ್ಣದ ಇದರ ಹಣ್ಣುಗಳು 30ರಿಂದ 100 ಸೆಂಟಿಮೀಟರ್ ಉದ್ದ ಬೆಳೀತವೆ. 5ರಿಂದ 10 kg ತೂಗಬಲ್ಲವು. ಇದರ ಕಾಯಿ ಅಥವಾ ಹಣ್ಣು ನೋಡಲಿಕ್ಕೆ ಒರಟಾಗಿ ಕಂಡರೂ ಈ ಹಣ್ಣಿನೊಳಗಿರುವ ತಿರುಳು ಮೃದುವಾಗಿದ್ದು ನಾರಿನಿಂದ ಕೂಡಿರ್ತದೆ. ಒಂದೇ ಹಣ್ಣಿನಲ್ಲಿ ಅನೇಕ ಬೀಜಗಳಿರ್ತವೆ. ಹಣ್ಣಿನ ಜೊತೆಗೆ ಬೀಜಗಳನ್ನು ತಿನ್ನುವ ಪ್ರಾಣಿಗಳು ತಮ್ಮ ಜೀರ್ಣಾಂಗದಲ್ಲಿ ಬೀಜಗಳನ್ನು ಸಂಸ್ಕರಿಸಿ ವಿಸರ್ಜಿಸುವ ಮೂಲಕ ಬೀಜ ಪ್ರಸಾರಕ್ಕೆ ಸಹಾಯ ಮಾಡ್ತವೆ. ಮತ್ತು ಈ ಹಣ್ಣು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತೇಳಿ ಹೇಳ್ತಾರೆ. ಈ ರಸ್ತೆಗಳ ಬದಿಗಳಲ್ಲಿ ಡೇರೆಗಳನ್ನು ಹೊಡೆದುಕೊಂಡು ಗಿಡಮೂಲಿಕೆ ಔಷಧಿಗಳನ್ನು ಮಾರಾಟ ಮಾಡ್ತಾರಲ್ಲ ಈ ನಾಟ್ ಸಮುದಾಯದ ಜನ, ಅವರು ಕೂಡ ಮಾರುವ ವಸ್ತುಗಳಲ್ಲಿ ಈ ಮರಸೌತೆ ಕಾಯಿ ಅಥವಾ ಮರಸೌತೆ ಹಣ್ಣು ಇರೋದನ್ನು ನೋಡಿದರೆ ಇದು ನಿಜಕ್ಕೂ ಒಂದು ಔಷಧಿಯ ಕಾಯಿಯೇ ಇರ್ಬೋದು ಅಂತಲೂ ಅನ್ನಿಸ್ತದೆ. ಈ ಮರದಿಂದ ಔಷಧಿಯನ್ನು ತಯಾರಿಸಿ ಯಾವ್ಯಾವ ಕಾಯಿಲೆಗಳಿಗೆ ಕೊಡ್ತಾರಪ್ಪ ಅಂತ ಹುಡುಕಾಟವನ್ನು ಮಾಡಿದಾಗ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಈ ಕಿಡ್ನಿ ಸ್ಟೋನು, ಚರ್ಮದ ಕಾಯಿಲೆಗಳು, ಸಂಧಿವಾತ ಮತ್ತು ಈ ಸಿಫಿಲಿಸ್ಸು, ವಾಯುಪೀಡೆ, ಹಾವು ಕಡಿತದಂತಹ ಸಂದರ್ಭದಲ್ಲಿ ಇದರ ತೊಗಟೆ ಮತ್ತು ಹಣ್ಣಿನಿಂದ ಔಷಧಿಯನ್ನು ಮಾಡಿಕೊಡ್ತಾರೆ ಅಂತೇಳಿ ತಿಳಿದು ಬರ್ತದೆ. ಹಾಗೆ ಈ ಮರದ ಹಣ್ಣಿನಿಂದ ಬೀರ್ನಂತಹ ಪೇಯವನ್ನು ಕೂಡ ಸಿದ್ಧಪಡಿಸ್ತಾರೆ. ಹಾಗೆಂದು ಇದರ ಹಣ್ಣನ್ನು ನೇರವಾಗಿ ಬಳಸುವಂತಿಲ್ಲ. ಸಂಸ್ಕರಿಸದೆ ಬಳಸುವ ಹಣ್ಣು ತುಂಬ ಅಪಾಯಕಾರಿ ಮನುಷ್ಯನಿಗೆ ಅಂತೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇದರ ಹಣ್ಣನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಬೇಯಿಸಿ ಸಂಸ್ಕಾರ ಕೊಟ್ಟ ನಂತರವೇ ಅದು ಸೇವನೆಗೆ ಯೋಗ್ಯವಾಗ್ತದೆ ಅಂತೇಳಿ ಹೇಳ್ತಾರೆ. ಅಂದ ಹಾಗೆ ಹಿಂದಿಯಲ್ಲಿ ಈ ಮರವನ್ನು ಬಲಂ ಕೀರಾ ಅಂತೇಳಿ ಕರೀತಾರೆ. ಮತ್ತೊಂದು ಹಿಂದಿನಲ್ಲೇ ಹೆಸರಿದೆ, ಅದು ಜಾಡು ಪಾನೂಸ್ ಅಂತೇಳಿ. ಮತ್ತು ತಮಿಳಿನಲ್ಲಿರುವ ಇದರ ಹೆಸರು ವಿಶೇಷವಾಗಿದೆ. ತಮಿಳಿನಲ್ಲಿ ಇದನ್ನು ಶಿವನ ಕುಂಡಲಂ ಅಂತೇಳಿ ಕರೀತಾರೆ. ಅಂದರೆ ಇದು ಒಂದು ವಿದೇಶಿ ಮರ ಆಗಿದ್ದರೂ ಕೂಡ ಶಿವನ ಕುಂಡಲಂ ಅಂದರೆ ನಮ್ಮ ಪುರಾಣ ಜೊತೆ ನಂಟನ್ನು ಹೊಂದುವುದರ ಮೂಲಕ ಇದು ನಮ್ಮ ಸ್ಥಳೀಯಗೊಂಡಿದೆ ಅಂತೇಳಿ ನಾವು ಭಾವಿಸ್ಬೋದು. ಒಟ್ಟಾರೆ ಆನೆ ಸೌತೆಕಾಯಿಯೋ ಅಥವಾ ಶಿವನ ಕುಂಡಲಮೋ ಏನೇ ಆಗಿರಲಿ, ನೋಡಿದ ಕೂಡಲೇ ತನ್ನ ಕಾಯಿಯ ಗಾತ್ರದಿಂದಲೇ ಮತ್ತು ಹೂವಿನ ಸುಂದರತೆಯಿಂದಲೇ ನಮ್ಮ ಗಮನವನ್ನು ಸೆಳೀತದಲ್ಲ. ಈ ಕಾರಣಕ್ಕೆ ಈ ವಿಡಿಯೋಗೆ ನೀವೊಂದು ಲೈಕ್ ಕೊಡಿ ಅಂತೇಳಿ ಕೇಳ್ತೇನೆ. ಮತ್ತು ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ್ದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.